ನಮಸ್ಕಾರ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡಲಿದ್ದೇನೆ. ಸ್ನೇಹಿತರೆ, 2022ರಲ್ಲಿ ನಾವೆಲ್ಲರೂ ಅಂದುಕೊಂಡಂತೆ ಆಗಿದ್ದರೆ 2022ರಲ್ಲಿ ನೋಟಿಫಿಕೇಷನ್ ಆಗಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದಾಗಿ ನೋಟಿಫಿಕೇಷನ್ ಡಿಲೇ ಆಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ PU ಉಪನ್ಯಾಸಕರ ನೇಮಕಾತಿಯ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದಾಗಲಿ ಅಥವಾ ಅರ್ಧ ನೋಡೋದಾಗಲಿ ಮಾಡಿದರೆ ಅಂದರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗೋದಿಲ್ಲ. ಮತ್ತು ನೀವು ಅರ್ಧಂಬರ್ಧ ತಿಳ್ಕೊಂಡು ಕಮೆಂಟಲ್ಲಿ ಬಂದು ಕಮೆಂಟನ್ನು ಮಾಡ್ತಿರ್ತೀರಿ. ಸೊ ನನ್ನ ಉದ್ದೇಶ ಏನಂತಂದರೆ, ಕಾಮೆಂಟ್ ಬಾಕ್ಸ್ ಅಂತೂ ಓಪನ್ ಇದ್ದೇ ಇರುತ್ತೆ. ಪೂರ್ಣವಾದಂಥ ಒಂದು ವಿಡಿಯೋನ ನೀವು ನೋಡಿ ಆ ನಂತರ ನಿಮ್ಮ ಅಭಿಪ್ರಾಯವನ್ನು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 2022ಕ್ಕೆ ಹೋಗೋಣ. ನಾವು ಸ್ವಲ್ಪ ಒಂದು 3 ವರ್ಷದ ಹಿಂದೆ ಹೋಗೋಣ. 2020 ಅಂದರೆ ಈಗ 2026 3 ವರ್ಷ ಯಾಕಾಗುತ್ತೆ ಅಂದ್ರೆ ಅದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕೆ ನಾನು ಆ ರೀತಿ ಹೇಳಿದ್ದೆ. ಓಕೆ, ಒಂದು 3-4 ವರ್ಷ ಅಂತಲೇ ಅಂದ್ಕೊಳ್ಳಿ. 2022ರಲ್ಲಿ ವಿಚಾರ ಮಾಡೋದಾದರೆ, ಅಂದು ಶಿಕ್ಷಣ ಸಚಿವರಾಗಿದ್ದಂಥ ಶ್ರೀ BC ನಾಗೇಶ್ ಸರ್ ಟ್ವೀಟ್ ಮಾಡ್ತಾರೆ. ಏನು ಅಂತಂದರೆ, 778 PU ಉಪನ್ಯಾಸಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಮಾನ್ಯ ಅಂದರೆ ಅಂದಿನ ಶಿಕ್ಷಣ ಸಚಿವರಾಗಿದ್ದಂಥ BC ನಾಗೇಶ್ ಸರ್ ಟ್ವೀಟ್ ಮಾಡ್ತಾರೆ. ಅದು 778 ಹುದ್ದೆಗಳಿಗೆ ಆಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ಸಿಕ್ಕಿತ್ತು. ಆ ಕಾರಣದಿಂದಾಗಿ ನೇಮಕಾತಿ ಬಹುತೇಕ 2022ರ ಡಿಸೆಂಬರ್ ವೇಳೆಗೆ ಒಂದು ನೋಟಿಫಿಕೇಶನ್ ಹೊರಡಿಸ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರ ನಿರೀಕ್ಷೆ ಆಗಿತ್ತು. ಆಗ ಒಂದು ವಿಚಾರನೂ ಇತ್ತು. ಏನಂತಂದರೆ, GPT ಏನು 2022ರಲ್ಲಿ GPSTR ನೋಟಿಫಿಕೇಶನ್ ಆಗಿತ್ತಲ್ಲ, 15,000 ಶಿಕ್ಷಕರ ಹುದ್ದೆಗಳಿಗೆ, ಆ ಒಂದು ಹುದ್ದೆಗಳದ್ದು ಒಂದು ಪ್ರೊಸೆಸ್ ಚಾಲ್ತಿಯಲ್ಲಿ ಇತ್ತು. ಅದರ ಜೊತೆಗೇ 778 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ PU ಉಪನ್ಯಾಸಕರದಂಥ ಶಿಕ್ಷಣ ಸಚಿವರು ಹೇಳಿದಾಗ ಬಹುತೇಕ ಅದು ನೋಟಿಫಿಕೇಶನ್ ಆಗ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ನೋಡಿ, 778 ಹುದ್ದೆಗಳಲ್ಲಿ ಯಾವ್ಯಾವ ವಿಷಯಗಳಿಗೆ ಅದನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಆ ನಂತರ ವಿಷಯಕ್ಕೆ ಬರ್ತೀನಿ. ನೋಡಿ, ಅರ್ಥಶಾಸ್ತ್ರ 180 ಹುದ್ದೆಗಳು, ಇತಿಹಾಸ 120 ಹುದ್ದೆಗಳು, ಇಂಗ್ಲೀಷು 120 ಹುದ್ದೆಗಳು, ಕನ್ನಡ ಕೂಡ 100 ಹುದ್ದೆಗಳು, ವಾಣಿಜ್ಯಶಾಸ್ತ್ರ 80 ಹುದ್ದೆಗಳು, ರಾಜ್ಯಶಾಸ್ತ್ರ 75 ಹುದ್ದೆಗಳು, ಸಮಾಜಶಾಸ್ತ್ರ 75 ಹುದ್ದೆಗಳು, ಭೂಗೋಳಶಾಸ್ತ್ರ 20 ಹುದ್ದೆಗಳು, ಗಣಕ ವಿಜ್ಞಾನ 6 ಹುದ್ದೆಗಳು, ಮನಃಶಾಸ್ತ್ರ 2 ಹುದ್ದೆಗಳು. ಹೀಗೆ ಒಟ್ಟಾರೆ 778 ಹುದ್ದೆಗಳಿಗೆ ನೋಟಿಫಿಕೇಶನ್ ನಿರೀಕ್ಷೆಯಲ್ಲಿ ಇದ್ವಿ. ಆಗ GPSTR 15,000 ಶಿಕ್ಷಕರ ನೇಮಕಾತಿಯನ್ನು ನಡೆದಿತ್ತು. ಅದು ಕೂಡ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿ ಇತ್ತು. ಹೀಗಿರಬೇಕಾದ್ರೆ ಈ ಒಂದು ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮತಿಯನ್ನು ಕೊಡಿತು. ಈಗ ಉದಾಹರಣೆಗೆ ಅರ್ಥಶಾಸ್ತ್ರ ಹುದ್ದೆಯನ್ನು ನೇರವಾಗಿ ನೋಟಿಫಿಕೇಶನ್ ಮಾಡಬೇಕಂದ್ರೆ ಏನಾಗುತ್ತೆ, 180ಕ್ಕೂ 180 ಹಾಗೆ ಕರೆಯೋಕ್ಕಾಗಲ್ವಲ್ಲ, ಅಂದರೆ ನೋಟಿಫಿಕೇಶನ್ ಮಾಡೋಕ್ಕಾಗಲ್ವಲ್ಲ. ಏನು ಮಾಡ್ತಾರೆ, ಅದನ್ನು ಮೀಸಲಾತಿ ಅನ್ವಯ ಹಂಚಿಕೆಯನ್ನು ಹುದ್ದೆಗಳನ್ನು ಹಂಚಿಕೆ ಮಾಡಬೇಕಾಗುತ್ತೆ. ಅಂದರೆ 180 ಹುದ್ದೆಗಳಲ್ಲಿ GM ಎಷ್ಟು, SC ST ಕ್ಯಾಟಗರಿ 1, 2A 2B 3A 3B ಹೀಗೆ ಒಂದು ಮೀಸಲಾತಿ ಆಧಾರದಲ್ಲಿ ಈ ಹುದ್ದೆಗಳನ್ನು ವರ್ಗೀಕರಣ ಮಾಡಬೇಕಾಗಿತ್ತು. ಅಂದರೆ ಅದು ಅರ್ಥಶಾಸ್ತ್ರ, ಇತಿಹಾಸ, ಇಂಗ್ಲೀಷ್ ಅಂದರೆ ಒಟ್ಟಾರೆ ಇಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ಮೀಸಲಾತಿ ಅನ್ವಯ ವರ್ಗೀಕರಣ ಮಾಡಬೇಕಾಗಿತ್ತು. ಈ ಒಂದು ಪ್ರಕ್ರಿಯೆ ಕಾರಣದಿಂದಾಗಿ ಸ್ವಲ್ಪ ಲೇಟ್ ಆಯಿತು. ಅಷ್ಟರೊಳಗಡೆ ಏನಾಯಿತು ಅಂತಂದರೆ, ಈ ಒಂದು ಒಳ ಮೀಸಲಾತಿ ವಿಚಾರನೂ ಕೂಡ ಮುನ್ನೆಲೆಗೆ ಬಂದು ನೇಮಕಾತಿ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದರು. ಆನಂತರ ಈ ಒಂದು ಮೀಸಲಾತಿ ವಿಚಾರ ಆಗಿರ್ಬೋದು, ಮತ್ತು ಈ ಎಲ್ಲ ಹುದ್ದೆಗಳಿಗೂ ಒಂದು ರೋಸ್ಟರ್ನ ತಯಾರಿಸುವಂಥದ್ದಾಗಿರ್ಬೋದು, ಈ ಎಲ್ಲ ಪ್ರಕ್ರಿಯೆ ಇರೋದರಿಂದ PU ಉಪನ್ಯಾಸಕರ ನೇಮಕಾತಿ ಡಿಲೇ ಆಗ್ತಾ ಬಂತು. ಆ ನಂತರ ಏನಾಯಿತು ಅಂತಂದರೆ, ಸಾರ್ವತ್ರಿಕವಾದಂಥ ವಿಧಾನಸಭಾ ಚುನಾವಣೆಗಳು ನಡೆದು ಅಲ್ಲಿ ಸರ್ಕಾರ ಕೂಡ ಬದಲಾಯಿತು. ನಂತರ PU ಉಪನ್ಯಾಸಕರ ನೇಮಕಾತಿಗೆ ಅದೇನು ಆಗಲಿಕ್ಕಿಲ್ಲ. ಯಾಕಂದರೆ ಸರ್ಕಾರ ಚೇಂಜ್ ಆಗ್ಬಹುದೇ ವಿನಃ ಇಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ ಅಂದರೆ ನೋಟಿಫಿಕೇಶನ್ ಆಗಲೇಬೇಕಲ್ಲ. ಆ ಕಾರಣದಿಂದಾಗಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಈ ಒಂದು ಒಳ ಮೀಸಲಾತಿ ವಿಚಾರ ಅಷ್ಟೊತ್ತಿಗೆ ಇನ್ನೂ ಕೂಡ ಬಗೆಹರಿದಿರಲಿಲ್ಲ. ಜೊತೆಗೆ ಹಾಲಿ ಹೈಸ್ಕೂಲ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಶಿಕ್ಷಕರಿಗೆ PU ಉಪನ್ಯಾಸಕರಾಗಿ ಬಡ್ತಿಯನ್ನು ನೀಡುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥದ್ದು ಮುನ್ನೆಲೆಗೆ ಬಂತು ವಿಷಯ. ಅಂದರೆ ಈಗಾಗಲೇ ಯಾರೆಲ್ಲ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ ಅವ್ರಿಗೆ PU ಉಪನ್ಯಾಸಕರಾಗಿ ಪ್ರಮೋಷನನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ವಿಚಾರ ಬಂತು. ನೆಕ್ಸ್ಟ್, ಈಗ ಯಾಕೆ ನೇಮಕಾತಿ ಮಾಡ್ಕೊಳ್ಳಿಲ್ಲ ಅಂತಂದರೆ, ಇಲ್ಲಿ PU ಉಪನ್ಯಾಸಕರ ನೇಮಕಾತಿ ಮಾಡ್ಕೊಂಡ್ರು ಅಂತಂದರೆ ಈ ಮೊದಲು ಈ ನೇಮಕಾತಿ ಆಯಿತು ಅಂದರೆ ಸೀನಿಯರಿಟಿ ಈ ಹೊಸ ಅಭ್ಯರ್ಥಿಗಳಿಗೆ ಸೀನಿಯರಿಟಿ ಬರುತ್ತೆ. ಹೈಸ್ಕೂಲಿಂದ ಏನು PUಗೆ ಬರ್ತಾರಲ್ಲ ಅವರು
ಇವ್ರಿಗಿಂತ ಜೂನಿಯರ್ ಆಗ್ತಾರೆ. ಆ ಕಾರಣದಿಂದಾಗಿ ಪ್ರಮೋಷನ್ ಸಿಕ್ಕರೆ ಯಾರು ಮೊದಲು ಜಾಯ್ನ್ ಆಗಿರ್ತಾರಲ್ಲ ಅವ್ರು ಸೀನಿಯರ್ ಆಗ್ತಾರೆ ಹುದ್ದೆಯಲ್ಲಿ. ಆ ಕಾರಣದಿಂದಾಗಿ ಈ ಒಂದು ಹೈಸ್ಕೂಲ್ ಶಿಕ್ಷಕರೇನಿದ್ದಾರೆ ಆ ಶಿಕ್ಷಕರಿಗೆ ಮೊದಲು ಪಿ ಯು ಉಪನ್ಯಾಸಕರಾಗಿ ಬಡ್ತಿ ನೀಡಿ ನಂತರ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಬಹುದನ್ನಂಥ ಅಭಿಪ್ರಾಯ ಆಯಿತು. ಆದರೆ ಏನಾಯಿತು, ದಿನಗಳು ಕಳೆದಂತೆ ಬೇರೆ ಬೇರೆ ವಿಚಾರಕ್ಕೆ ಈ ಒಂದು ನೇಮಕಾತಿ ಡಿಲೇ ಆಗ್ತಾನೆ ಹೋಯಿತು. ಒಟ್ಟಾರೆಯಾಗಿ ಸ್ನೇಹಿತರೆ, ಈಗ ಇರತಕ್ಕಂಥ ಮಾಹಿತಿ ಪ್ರಕಾರ ನೋಡಿ, 778 ಹುದ್ದೆಗಳಿಗೆ ಏನು ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿದೆ. ಈ ಕೆಳಗಿನ ಹುದ್ದೆಗಳಿಗೆ ಇವು ಬಹುತೇಕ ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಏನಂತಂದರೆ ಈಗ ಆಲ್ರೆಡಿ ಈ ಕ್ಷಣಕ್ಕೆ ವಿಚಾರ ಮಾಡೋದಾದರೆ, ಇವತ್ತಿನ ವಿಚಾರ ಮಾಡೋದಾದರೆ, ಈಗ ಹೈಸ್ಕೂಲ್ ಶಿಕ್ಷಕರಿಂದ ಪಿ ಯು ಉಪನ್ಯಾಸಕರಾಗಿ ಅವರಿಗೆ ಬಡ್ತಿಯನ್ನು ನೀಡಲಾಗ್ತಿದೆ, ಅಂದರೆ ಪ್ರಮೋಷನ್ ಅವರಿಗೆ ಕೊಡ್ತಾ ಇದ್ದಾರೆ. ಈ ಒಂದು ಪ್ರಮೋಷನ್ ಪ್ರಕ್ರಿಯೆ ಮುಗಿದ ತಕ್ಷಣ ಮತ್ತು ಒಳ ಮೀಸಲಾತಿಯ ಸಮಸ್ಯೆ ಬಗೆಹರಿದ ತಕ್ಷಣ ಈ ಒಂದು 778 ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಅಧಿಸೂಚನೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ನಿಮಗೆ ಸ್ಪಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಎರಡು ವಿಚಾರ. ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ಹೈಸ್ಕೂಲ್ ಶಿಕ್ಷಕರ ಪ್ರಮೋಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ. ಪ್ರಮೋಷನ್ ಕೊಟ್ಟ ತಕ್ಷಣವೇ ಈ ಒಂದು ಒಳ ಮೀಸಲಾತಿ ಏನಿದೆ ಇದಕ್ಕೂ ಕೂಡ ಕೋರ್ಟಿಂದ ಅನುಮತಿಯನ್ನು ತೊಗೊಂಡ್ರು ಅಂತಂದರೆ ಇರ್ತಕ್ಕಂಥ ಎರಡೂ ವಿಚಾರನೂ ಕ್ಲಿಯರ್ ಆಗುತ್ತೆ. ಆಗ ಈ ಒಂದು ಪಿ ಯು ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಯಾವ ಅಡೆತಡೆಗಳು ಕೂಡ ಇರೋದಿಲ್ಲ. ಆ ಕಾರಣದಿಂದಾಗಿ ನೇಮಕಾತಿ ಅತಿ ಶೀಘ್ರದಲ್ಲಿಯೇ ನಡೆಯುವಂಥದ್ದು. ನಿಮ್ಮ ಒಂದು ಸಬ್ಜೆಕ್ಟ್ ಏನಿದೆ ಅದನ್ನು ಕ್ಲಿಯರ್ ಅಂದರೆ ಎಲ್ಲ ಸಿಲೆಬಸನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಆರಂಭಿಸಿ. ಅಂದರೆ ಈಗಲಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನೋಡಿ, ಇದನ್ನು ಕೆ ಇದವರು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನೋಟಿಫಿಕೇಶನ್ ಮಾಡೋದ್ರಿಂದ ನೋಟಿಫಿಕೇಶನ್ ಆದಂಥ 50ರಿಂದ 60 ದಿನಗಳ ಒಳಗಾಗಿಯೇ ಎಕ್ಸಾಮನ್ನು ಅವರು ನಡೆಸ್ತಾರೆ. ಯಾವಾಗಲೂ ನಿಮ್ಗೆ ಗೊತ್ತಿದೆ, ಕೆ ಎ ನೋಟಿಫಿಕೇಶನ್ ಹೊರಡಿಸಿದ 2 ತಿಂಗಳು ಅಥವಾ ಗರಿಷ್ಠ 3 ತಿಂಗಳ ಒಳಗಾಗಿ ಎಕ್ಸಾಮನ್ನು ನಡೆಸಿಬಿಡ್ತಾರೆ. ಅವರು ಅದಕ್ಕಿಂತ ಹೆಚ್ಚು ದಿನಗಳು ತಗೊಳ್ಳಲ್ಲ. ಮತ್ತು ಈ 50-60 ದಿನಗಳಲ್ಲಿ ನೀವು ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಒಟ್ಟು 2 ಪತ್ರಿಕೆಗಳಿರ್ತವೆ. 2 ಪತ್ರಿಕೆಗಳ ಸಿಲೆಬಸ್ ಜೊತೆಗೆ ಕಡ್ಡಾಯ ಕನ್ನಡವನ್ನು ನೀವು ಬರೀಬೇಕಾಗುತ್ತೆ. ಇಷ್ಟೆಲ್ಲವನ್ನು ಸಿಲೆಬಸನ್ನು ನೀವು ಕವರ್ ಮಾಡ್ಕೋಬೇಕಂದ್ರೆ ಈ ಕ್ಷಣದಿಂದಲೇ ನೀವು ಓದುವಂಥದ್ದು ಉತ್ತಮ. ಬೇರೆಯವರ ಅಥವಾ ಬೇರೆಯವರು ಹೇಳ್ತಿರ್ತಾರೆ, ಇಲ್ಲ ನೋಟಿಫಿಕೇಶನ್ ಹಿಂಗಾಗುತ್ತೆ, ಈಗಾಗುತ್ತೆ, ಹಾಗಾಗುತ್ತೆ, ಯಾವುದೇ ನೆಗೆಟಿವ್ ವಿಚಾರಗಳಿಗೆ ನೀವು ಕಿವಿಗೊಡೋಕೆ ಹೋಗಬೇಡಿ. ನೋಟಿಫಿಕೇಶನ್ ಆಗುವಂಥದ್ದಂತೂ ಶತಸಿದ್ಧ. ಯಾಕಂದರೆ ಈಗ ಹಣಕಾಸು ಇಲಾಖೆ ಅನುಮತಿ ಕೊಟ್ಟೆ 3.5 ವರ್ಷ ಆಗಿದೆ. ಆ ಕಾರಣದಿಂದಾಗಿ ಮತ್ತಷ್ಟು ಡಿಲೇ ಆಗೋದೇ ಇಲ್ಲ. ಯಾಕಂದರೆ ಈಗ ಈ ಚಾಲ್ತಿಯಲ್ಲಿರ್ತಕ್ಕಂಥ ಹೈಸ್ಕೂಲ್ ಶಿಕ್ಷಕರಿಂದ ಈಗೇನು ಪಿ ಯು ಉಪನ್ಯಾಸಕರಾಗಿ ಅವ್ರಿಗೆ ಬಡ್ತಿ ಕೊಡ್ತಿದ್ದಾರೆ, ಆ ಒಂದು ಪ್ರಮೋಷನ್ ಪ್ರಕ್ರಿಯೆ ಮುಗಿದ ತಕ್ಷಣ ಈ ಒಂದು ನೋಟಿಫಿಕೇಶನ್ ಆಗುವಂಥದ್ದು ಖಂಡಿತ. ಆ ಕಾರಣದಿಂದಾಗಿ ಕ್ಲಿಯರ್ ಮಾಡ್ಕೊಳ್ರಿ. ಮತ್ತು ಈಗ ಯಾರೆಲ್ಲ 4th ಸೆಮ್ B.Ed ಅಥವಾ MA ಇರ್ತಿರಲ್ಲ ಅವ್ರಿಗೆ ಅವಕಾಶ ಸಿಗುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, B.Ed ಆಗಿರಬೇಕು, ಇದಕ್ಕೆ ಪಿ ಯು ಉಪನ್ಯಾಸಕರ ಆಗಬೇಕಂದ್ರೆ B.Ed ಆಗಿರಬೇಕು, ಜೊತೆಗೆ MA ಕೂಡ ಆಗಿರಬೇಕಾಗುತ್ತೆ. ಆದರೆ KCET TETಯ ಅವಶ್ಯಕತೆ ಸದ್ಯಕ್ಕೆ ಇರೋದಿಲ್ಲ. ಅಂದರೆ KCET ಅನ್ನುವಂಥದ್ದು ಇದು ಕೇವಲ ಡಿಗ್ರಿ ಕಾಲೇಜ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಮಾತ್ರ KCET ಬೇಕಾಗುತ್ತೆ. ಆದರೆ TET ಏನಿದೆ 2027 ಜನವರಿ 1ರಿಂದ ಇದಕ್ಕೆ ಅನ್ವಯ ಆಗುತ್ತೆ. ಆ ಕಾರಣದಿಂದಾಗಿ ಸದ್ಯಕ್ಕೆ ಯಾವುದೇ ಅರ್ಹತಾ ಪರೀಕ್ಷೆಗಳು ಇಲ್ಲ. ಕೇವಲ MA B.Ed ಆಗಿದ್ರೂ ಕೂಡ ನೀವು ಈ ಒಂದು ಪಿ ಯು ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನೋಡಿ, ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡೋಣ ಅಂತೇಳಿ ಈ ಒಂದು ವಿಡಿಯೋನ ನಾನು ಮಾಡಿರ್ತಕ್ಕಂಥದ್ದು. ಇನ್ನೂ ಏನಾದರೂ ಡೌಟ್ ಉಳ್ಕೊಂಡಿದ್ದರೆ ಕಮೆಂಟ್ ಮಾಡಿ, ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.